ಶಿವ ಸ್ಟ್ಯಾಚ್ಯೂವನ್ನ 6 ತಿಂಗಳಲ್ಲಿ ಒಬ್ಬ ವ್ಯಕ್ತಿ ನಿರ್ಮಾಣ ಮಾಡಿದ್ರು ಅಂದ್ರೆ ನಂಬ್ತೀರಾ? ನಿಜವಾಗ್ಲೂ ಹೌದು. ಇದು ನಮ್ಮ ಕೇರಳದಲ್ಲಿರುವಂತಹ ಆಯಿಮಲೆ ಶಿವ ಟೆಂಪಲ್. ಇಲ್ಲಿಯ ವಿಶೇಷತೆಯ ಬಗ್ಗೆ, ಹಾಗೆ ಇಲ್ಲಿ ಇನ್ನು ಏನೇನು ನೋಡಬಹುದು, ಇಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡಬಹುದು, ಇದು ಎಲ್ಲವನ್ನ ತಿಳಿಸ್ತಾ ಹೋಗ್ತೇನೆ. ಹಾಗೆ ಇಷ್ಟೊಂದು ದೊಡ್ಡದಾಗಿರುವಂತಹ ಸ್ಟ್ಯಾಚ್ಯೂ ಕೆಳಗಡೆ ಒಂದು ಕೇವ್ ಟೆಂಪಲ್ ಕೂಡ ಇದೆ. ಅದ್ರ ಒಳಗಡೆ ಶಿವಲಿಂಗವನ್ನ ಕೂಡ ಕಾಣಬಹುದು. ಹೌದು, ಈ ಎಲ್ಲ ಮಾಹಿತಿನ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೇಯ ಮಾರುವಂತ ಚಾನಲ್. ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ದರ್ಶನ ಮಾಡಿ ಸಾಧಾರಣ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಶಿವ ಸ್ಟ್ಯಾಚ್ಯೂವನ್ನ ನೀವು ನೋಡ್ಲೇಬೇಕು. ಫಸ್ಟ್ ಬರ್ಬೇಕಾದ್ರೆ ನೀವು ದೇವಸ್ಥಾನ ಹಿಂದ್ಗಡೆ ಏನ್ ಕಾಣಿಸ್ತಿದೆ, ಇದು ಶಿವನ್ ದೇವಸ್ಥಾನ ಆಗಿರುತ್ತೆ. ಇಲ್ಲಿ ದರ್ಶನವನ್ನ ಮಾಡಿ ಆರಿಮಲೆ ಶಿವ ಸ್ಟ್ಯಾಚ್ಯೂವನ್ನ ಕೂಡ ಕಾಣಬಹುದು. ತುಂಬಾ ಅಂದ್ರೆ ತುಂಬಾ ನೋಡ್ಲಿಕ್ಕೆ ಚೆನ್ನಾಗಿದೆ. ಇದ್ರ ಹಿಂದ್ಗಡೆ ನಿಮ್ಗೆ ಬೀಚ್ ಕೂಡ ಸಿಗುತ್ತೆ. ಇಲ್ಲಿಂದ ಈಚೆ ಲೆಫ್ಟ್ ಸೈಡ್ ನಿಮ್ಗೆ ಕೇವ್ ಟೆಂಪಲ್ ಸಿಗುತ್ತೆ. ಅದಕ್ಕೆ 100 ರುಪೀಸ್ ಪೇ ಮಾಡಿದ್ರೆ ಪರ್ ಪರ್ಸನ್ಗೆ 100 ರುಪೀಸ್ ಪೇ ಮಾಡಬೇಕು. ಒಳಗಡೆ ಕರ್ಕೊಂಡು ಹೋಗ್ತಾರೆ. ಶಿವ ಸ್ಟ್ಯಾಚ್ಯೂ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಕೈಯಲ್ಲಿ ತ್ರಿಶೂಲ ಹಾಗೆ ಜಟೆಯಲ್ಲಿ ಗಂಗೆಯನ್ನ ಹಿಡಿದುಕೊಂಡಂತಹ ಈ ಶಿವ ಸ್ಟ್ಯಾಚ್ಯೂವನ್ನ ನೋಡ್ಲಿಕ್ಕೆ 2 ಕಣ್ಣು ಸಾಲ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇದು ಬೀಚ್ ಸೈಡ್ ಇರೋದ್ರಿಂದ ಅದಕ್ಕೊಂದು ಒಳ್ಳೆಯ ಮೆರಗನ್ನ ನೀಡ್ತಾ ಇದೆ. ನೀವೇ ಕಾಣಬಹುದು ಎಷ್ಟು ದೊಡ್ಡದಾಗಿರುವಂತಹ ಶಿವ ಸ್ಟ್ಯಾಚ್ಯೂವನ್ನ ದೇವದತ್ತ ಎಂಬ ವ್ಯಕ್ತಿ 29 ವರ್ಷ ಆಗಿರುತ್ತೆ ಅವರಿಗೆ. ಅವರು ಖಾಲಿ 6 ತಿಂಗಳಲ್ಲಿ ಈ ಒಂದು ಸ್ಟ್ಯಾಚ್ಯೂವನ್ನ ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಪುರಾಣ ಹಿನ್ನೆಲೆ ಏನು ಇಲ್ಲ. ಆಲ್ರೆಡಿ ಇಲ್ಲಿ ಒಂದು ದೇವಸ್ಥಾನ ಇತ್ತು, ಅದ್ರ ಪಕ್ಕ ಈ ಸ್ಟ್ಯಾಚ್ಯೂವನ್ನ ಅವರು ನಿರ್ಮಾಣ ಮಾಡಿರ್ತಾರೆ. ಸ್ಟ್ಯಾಚ್ಯೂ ಹಿಂದ್ಗಡೆ ನೋಡಿದ್ರೆ ನಿಮಗೆ ಬೀಚ್ ಇರುತ್ತೆ. ಬೀಚ್ ಇದು. ಹಾಗೆ ಸ್ಟ್ಯಾಚ್ಯೂ ಲೆಫ್ಟ್ ಸೈಡ್ ಅಲ್ಲಿ ಆ ಕೇವ್ ಟೆಂಪಲ್ ಅಂತ ಹೇಳಿದ್ನಲ್ಲ, ಅದು ಒಳಗಡೆ ಹೋಗೋ ಎಂಟ್ರೆನ್ಸ್ ಕೂಡ ಇರುತ್ತೆ. 100 ರುಪೀಸ್ ಪರ್ ಪರ್ಸನ್ಗೆ ಟಿಕೆಟ್ ಇರುತ್ತೆ. ಆ ಟಿಕೆಟ್ ಅನ್ನ ತಕೊಂಡು ಇಲ್ಲಿ ಒಳಗಡೆಯಿಂದ ಹೋಗಿ ಒಳಗಡೆ ನೋಡ್ಕೊಂಡು ಬರ್ಬೋದು. ಬಟ್ ಯಾವುದೇ ವಿಡಿಯೋಗ್ರಾಫಿ ಅಲೋ ಇರಲ್ಲ. ಅಂಡ್ ಸ್ಟಾರ್ಟಿಂಗ್ ನಾವು ಯಾವ ದೇವಸ್ಥಾನದ ಒಳಗಡೆ ಬರ್ತೀವಲ್ಲ ಅಲ್ಲಿ ಕೂಡ ವಿಡಿಯೋಗ್ರಾಫಿ ಅಲೋ ಇರಲ್ಲ. ಖಾಲಿ ಒಂದು ಸ್ಟ್ಯಾಚ್ಯೂ ಹತ್ರ ಮಾತ್ರ ನೀವು ವಿಡಿಯೋಸ್, ಫೋಟೋಸ್ ಏನಿದ್ರು ಬೇಕಾದ್ರೆ ತೆಗೆದುಕೊಳ್ಬಹುದು. ಇದು ಶ್ರೀ ಪದ್ಮನಾಭ ದೇವಸ್ಥಾನದಿಂದ ಸಾಧಾರಣ 20 ಕಿಲೋಮೀಟರ್ ಇದೆ. ಇದು ತುಂಬಾ ಒಳಗಡೆ ಇರೋದ್ರಿಂದ, ಇಂಟೀರಿಯರ್ ಆದ್ರಿಂದ ಬಸ್ ವ್ಯವಸ್ಥೆ ಇರಲ್ಲ. ಟೈಮಿಂಗ್ ಪ್ರಕಾರ ಇರುತ್ತೆ. ಸೊ ನೀವೇನಾದ್ರೂ ಆಟೋ ಅಥವಾ ಪ್ಯಾಕೇಜ್ ಮುಖಾಂತರ ಅಥವಾ ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ಒಳ್ಳೇದು. ಇವನ ಹಿಂದ್ಗಡೆ ಇರುವಂತಹ ಬೀಚಲ್ಲಿ ಕೂಡ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾವು ಒಂದು ಈವ್ನಿಂಗ್ 6 o'clock ಹೋಗಿರೋದ್ರಿಂದ ಜನ ಕೂಡ ಆಲ್ಮೋಸ್ಟ್ ಕಮ್ಮಿ ಆಗ್ತಾ ಬಂದಿದ್ದಾರೆ. ಏನಕ್ಕಂತಂದ್ರೆ ಇಲ್ಲಿ ಬರೋರೆಲ್ಲ ಜಾಸ್ತಿ ಫೋಟೋಶೂಟ್ ಕಾನ್ಸೆಪ್ಟ್ನ ಇಟ್ಕೊಂಡು ಬರ್ತಾರೆ. ಸೊ ಅದಕ್ಕೋಸ್ಕರ ಒಂದು 6-6:30 ಮೇಲೆ ಜನ ಕಮ್ಮಿ ಆಗ್ತಾ ಹೋಗ್ತಾರೆ. ಏನಕ್ಕಂತಂದ್ರೆ ಇದು ಸಿಟಿಯಿಂದ ತುಂಬಾನೇ ದೂರ ಇದೆ. ನೀವಿಲ್ಲಿ ನೋಡ್ಬೋದು, ಫಾರಿನರ್ಸ್ ಆಗಿರ್ಬೋದು, ಹಾಗೆ ತುಂಬ ಜನ ಇಲ್ಲಿ ಬರ್ತಾರೆ. ಕೇವ್ ಟೆಂಪಲ್ ಒಳಗಡೆ ಶಿವಲಿಂಗ ಇರುತ್ತೆ. ಆ ಶಿವಲಿಂಗಕ್ಕೆ ನಿಮಗೆ ಏನಾದರೂ ಅಭಿಷೇಕ ಮಾಡೋದಿದ್ರೆ ಕೂಡ ಮಾಡಬಹುದು. ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಚೀಟಿಗಳನ್ನು ಕೂಡ ನೀವು ಪಡ್ಕೊಳ್ಬೇಕಾಗತ್ತೆ. ಕೇವ್ ಟೆಂಪಲಿಗೆ ಮಾತ್ರ ಅಲ್ಲದೆ ಇಲ್ಲಿ ಕೂಡ ಇರುವಂತಹ ದೇವಸ್ಥಾನ, ನಾನು ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ಒಂದು ದೇವಸ್ಥಾನ ಹೇಳಿದ್ವಲ್ವ, ಅಲ್ಲಿ ಕೂಡ ಹಾಗೆ ತುಂಬ ಪೂಜೆಗಳಿರುತ್ತೆ. ಅದು ಕೂಡ ನೀವು ಮಾಡ್ಕೊಳ್ಬಹುದು. ಆ ಶಿವಲಿಂಗವನ್ನು ನೋಡಲಿಕ್ಕೆ ಅದೆಷ್ಟು ಖುಷಿಯಾಗುತ್ತೆ ಅಂದರೆ ತುಂಬ ವಿಶೇಷ ರೀತಿಯಲ್ಲಿದೆ. ಈ ದೇವಸ್ಥಾನದಿಂದ ಹೋಗ್ತಾ ನಿಮಗೆ ಕೋವಲಂ ಬೀಚ್ ಕೂಡ ಸಿಗುತ್ತೆ. ಇನ್ನು ಪ್ಯಾಕೇಜ್ ವೈಸ್ ಅಂತ ನಾನು ಹೇಳ್ಬೋದು. ಇಲ್ಲಿ ಪ್ಯಾಕೇಜ್ ವೈಸ್ ಅಂತಂದರೆ ಸಾಧಾರಣ 5 ದೇವಸ್ಥಾನಗಳು ಅಥವಾ 2 ಬೀಚ್ 3 ದೇವಸ್ಥಾನಗಳನ್ನೆಲ್ಲ ತೋರಿಸ್ತಾರೆ. ಪ್ಯಾಕೇಜ್ ವೈಸ್ ಅಂತಂದರೆ ಸಾಧಾರಣ 2,000-2,500 ಆಗಿರುತ್ತೆ. ನೀವು ಬಾರ್ಗೇನ್ ಮಾಡಿಕೊಂಡು ಅದನ್ನ ಬುಕ್ ಮಾಡ್ಕೋಬಹುದು. ಟ್ಯಾಕ್ಸಿ ಕೂಡ ಅವೈಲೇಬಲ್ ಇರುತ್ತೆ, ಹಾಗೆ ಊಬರ್ ಕೂಡ ಅವೈಲೇಬಲ್ ಇರುತ್ತೆ. ಅದನ್ನ ಕೂಡ ನೀವು ಬುಕ್ ಮಾಡ್ಕೋಬಹುದು. ನಾವಿಲ್ಲಿ ಖಾಲಿ ಪದ್ಮನಾಭ ದೇವಸ್ಥಾನದಿಂದ ಅಜಿಮಲ ಟೆಂಪಲ್ಗೆ ಬುಕ್ ಮಾಡಿರುವಂಥದ್ದು. ಸುಮಾರು 600 ರೂಪಾಯಿ ಹಾಗೆ ತಗೊಂಡಿದ್ದಾರೆ. ಬಟ್ ವರ್ತ್ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ತುಂಬಾ ದೂರ ಇರೋ ಕಾರಣ. ಅದು ಕೂಡ ವೀಕ್ ಡೇಸ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂತಾದ್ರೆ ಪರವಾಗಿಲ್ಲ, ಎನಿ ಟೈಮ್ ಹೋಗ್ಬೋದು. ಜನ ಸ್ವಲ್ಪ ಕಮ್ಮಿನೇ ಇರ್ತಾರೆ. ವೀಕೆಂಡ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ತುಂಬಾ ರಗಳೆ ಆಗುತ್ತೆ. ಆ್ಯಂಡ್ ನೀವು ನಿಮ್ಮ ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ನಿಮ್ಮ ಗಾಡಿಗಳನ್ನ ಮೇಲ್ ಪಾರ್ಕ್ ಮಾಡಿ ಸ್ವಲ್ಪ ಡೌನಿಗೆ ನಡ್ಕೊಂಡು ಬರಬೇಕಾಗತ್ತೆ. ಅದೇ ರಿಕ್ಷಾದವ್ರು ಕರ್ಕೊಂಡು ಬಂದ್ರೆ ಸೀದಾ ಡೌನಿಗೆ ಕರ್ಕೊಂಡು ಬರ್ತಾರೆ. ನಿಮ್ಗೆ ಡೈರೆಕ್ಟ್ ಆಗಿ ಟೆಂಪಲ್ ಹತ್ರನೇ ಬರುತ್ತೆ. ಹಾಗೆ ದೇವಸ್ಥಾನ ಎಂಟ್ರಿ ಆಗ್ತಿದ್ದ ಹಾಗೆ ದೇವಸ್ಥಾನದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಕೂಡ ಓದ್ಕೊಳ್ಳಿ. ಅಲ್ಲಿ ಶಿವ ಸ್ಟ್ಯಾಚ್ಯೂವನ್ನ ಬಿಟ್ಟು ಬೇರೆ ಏನು ಫೋಟೋಗ್ರಫಿ ಮಾಡಂಗಿಲ್ಲ. ಇದ್ರಲ್ವ ಈ ಶಿವ ಸ್ಟ್ಯಾಚ್ಯೂ ಮತ್ತೆ ದೇವಸ್ಥಾನ, ಹಾಗೆ ಹಿಂದ್ಗಡೆ ಇರುವಂತ ಬೀಚ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಬಂದ್ರೆ ಒಂದ್ಸರಿ ಇಲ್ಲಿಗೆ ವಿಸಿಟ್ ಮಾಡಿ. ಸಾಧಾರಣ 20 ಕಿಲೋಮೀಟರ್ ಇರುತ್ತೆ. ಯಾವುದೇ ರಿಕ್ಷಾದವ್ರ ಹತ್ರ ಕೇಳಿದ್ರು ಪ್ಯಾಕೇಜ್ ವೈಸ್ ಅಲ್ಲೂ ಕರ್ಕೊಂಡು ಹೋಗ್ತಾರೆ. ಸೊ ತುಂಬಾ ಈಸಿಯಾಗಿ ಬಂದು ಇದು 3 ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ಇಲ್ಲಿಂದ ಹೋಗ್ತಾ ಕೋವಲಂ ಬೀಚ್ ಕೂಡ ನೋಡ್ಕೊಂಡು ಹೋಗ್ಬೋದು ಟೈಮ್ ಇದ್ರೆ. ಸೊ ಸಂಜೆ ಒಂದು 6 to 7 ಹಾಗೆ ಬೆಸ್ಟ್ ಟೈಮ್. ಏನಕ್ಕಂದ್ರೆ ಜನ ಕೂಡ ತುಂಬಾ ಕಮ್ಮಿ ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಆರಾಮ್ಸೆ ಫೋಟೋಶೂಟ್ ಮಾಡ್ಕೋಬಹುದು, ಸನ್ಸೆಟ್ ಕೂಡ ನೋಡ್ಬೋದು. ಹಾಗಾದ್ರೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಹಾಗೆ ಇಂಥದ್ದು ಧಾರ್ಮಿಕ ವಿಷಯಕ್ಕೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.